ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾವು ತುಂಬಾ ಸುಲಭವಾಗಿ ಹಾಗೂ ತುಂಬಾ ರುಚಿಕರವಾದಂತಹ ಮನೆಯಲ್ಲಿ ಮಾಡುವಂತಹ ಡ್ರೈ ಬೀಡನ್ನ ಯಾವ ರೀತಿ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 25 ವಿಳೆದೆಲೆಗಳನ್ನ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಡ್ರೈ ಬೀಡಗೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ನೋಡೋಣ. ಒಂದು 15 ಲವಂಗ ತಗೊಂಡಿದ್ದೀನಿ, 10 ಗ್ರಾಮು ಗಸಗಸೆ ತಗೊಂಡಿದ್ದೀನಿ, ಒಂದು ಜಾಕಾಯಿ, ಒಂದು 3 ಯಾಲಕ್ಕಿ, 50 ಗ್ರಾಮು ಅಡಿಕೆ ಪುಡಿ ತಗೊಂಡಿದ್ದೀನಿ, ಒಂದು 50 ಗ್ರಾಮ್ಗಿಂತ ಕಡಿಮೆ ಸೋಂಕಾಳು ತಗೊಂಡಿದ್ದೀನಿ, ಅರ್ಧ ಬೌಲು ಒಣ ಕೊಬ್ಬರಿ ತುರಿ ತಗೊಂಡಿದ್ದೀನಿ. ನೋಡ್ರಿ, ಎಲೆಗಳನ್ನೆಲ್ಲ ನೀಟಾಗಿ ನಾವು ಒಂದು ಒಣ ಬಟ್ಟೆಯಲ್ಲಿ ನಾವು ಚೆನ್ನಾಗಿ ಒರ್ಸ್ಕೊಂಡು ಇಟ್ಕೋಬೇಕು. ಇದು ನೋಡ್ರಿ, ತುಂಬೆಲ್ಲ ತೆಗೆದ್ಬಿಟ್ಟು ನಾವು ಇದನ್ನ ಪೀಸ್ ಆಗಿ ಮಾಡ್ಕೊಳ್ಳೋಣ್ರಿ. ಸ್ವಲ್ಪನೂ ನೀರಿನಂಶ ಇರಬಾರ್ದು, ಆ ರೀತಿ ನಾವು ಒರ್ಸ್ಕೋಬೇಕು ಎಲೆಗಳನ್ನೆಲ್ಲ ನೀಟಾಗಿ. ಅದನ್ನ ಈ ರೀತಿ ನಾವು ಪೀಸ್ ಆಗಿ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ಎಲ್ಲಾನು ಇದೇ ರೀತಿನೇ ಮಾಡ್ಕೊಂಡಾಯ್ತು. ನೋಡಿ, ಈ ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ. ಅದ್ರಲ್ಲಿ ನಾನು ಸ್ವಲ್ಪ ತುಪ್ಪನ ಅದ್ರಲ್ಲಿ ಹಚ್ಕೊಳ್ತಾ ಇದ್ದೀನಿ. ಬ್ರಷ್ ಅಲ್ಲಿ ಸ್ವಲ್ಪ ಮಾತ್ರ ತುಪ್ಪ ಹಾಕೊಂಡು ಹುರ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ಮಟ್ಟಿಗೆ ಮಾತ್ರ ನಾವು ತುಪ್ಪ ಹಚ್ಕೋಬೇಕು. ನೋಡ್ರಿ, ಅದು ನೀರಿನಂಶ ಹೋಗುವವರೆಗೂ ನಾವು ಇದು ವಿಳೆದೆಲೆನ ಹುರ್ಕೋಬೇಕಾಗುತ್ತೆ. ಮೀಡಿಯಂ ಫ್ಲೇಮ್ ಅಲ್ಲೇ ಹುರ್ಕೋಬೇಕು. ನೋಡ್ರಿ, ಮೀಡಿಯಂ ಫ್ಲೇಮ್ ಇಟ್ಕೊಂಡೆ ನಾನು ಹುರ್ಕೊಳ್ತಾ ಇದ್ದೀನಿ. ಅದು ನೀರಿನಂಶ ಹೋಗೋ ತನಕನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಹೊಸಬ್ರು ನಮ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆದವರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೋಡಿ, ನೀರಿನಂಶ ಹೋಗೋ ತನಕ ಒಂದ್ 5 ನಿಮಿಷ ತನಕನಾದ್ರೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ನೋಡಿ, ನೀರಿನ ಅಂಶ ಎಲ್ಲ ಹೋಗಿದೆ. ಇದನ್ನ ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ್ರಿ. ನೆಕ್ಸ್ಟ್ ಅದೇ ಪ್ಯಾನ್ ಅಲ್ಲಿ ನಾವು ಅಡಿಕೆ ಪುಡಿ ಹಾಕೊಂಡು ಹುರ್ಕೊಳ್ಳೋಣ್ರಿ ಚೆನ್ನಾಗಿ. ಅದನ್ನು ಕೂಡ ಮೀಡಿಯಂ ಫ್ಲೇಮ್ ಅಲ್ಲೇ ನಾವು ಫ್ರೈ ಮಾಡ್ಕೋಬೇಕು. ಡ್ರೈ ಬೀಡನ್ನ ಮಾಡಿ ಇಟ್ಕೊಂಡ್ಬಿಟ್ರೆ 1 ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೋಬಹುದು ಕಣ್ರಿ, ಒಂದು ಡಬ್ಬೆಲ್ ಹಾಕೊಂಡು. ತದನಂತರ ತಿನ್ಕೋಬಹುದು. ನೆಕ್ಸ್ಟ್ ಅದ್ರಲ್ಲೇ ಬಡೆ ಸೋಂಕಾಳನ್ನು ಕೂಡ ಹಾಕೊಳ್ಳೋಣ್ರಿ. ಬಡೆ ಸೊಪ್ಪು ಅಂತಾರೆ ಇದಕ್ಕೆ. ಅದನ್ನ 50 ಗ್ರಾಮ್ಗಿಂತನೂ ಸ್ವಲ್ಪ ಕಡಿಮೆನೆ ತಗೊಂಡಿದ್ದೀನಿ ಅಂದಾಜಿನ ಮೇಲೆ. ಒಂದು 40 ಗ್ರಾಮು. ಇದನ್ನು ಒಂದ್ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ಫ್ರೈ ಆಗಿದೆ. ಇದನ್ನು ಆ ಪ್ಲೇಟಿಗೆ ಹಾಕೊಳ್ಳೋಣ್ರಿ. ನೋಡಿ, ಈ ಡ್ರೈ ಬೀಡಾಗೆ ಇದು 3 ಇಂಗ್ರೀಡಿಯೆಂಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇದನ್ನ ಒಂದ್ ಸೈಡಲ್ಲಿ ಎತ್ತಿ ಇಟ್ಬಿಟ್ಟು ನೋಡ್ರಿ, ಜಾಕಾಯಿನ ನಾವು ಜಜ್ಕೊಳ್ಳೋಣ್ರಿ. ನೋಡ್ರಿ, ಒಂದು ಜಾಕಾಯಿ ಹಾಕಿದ್ರೆ ಸಾಕು. ನೋಡ್ರಿ, ಇದನ್ನು ಕೂಡ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಇದೆಲ್ಲಾನು ನಾವು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ್ರಿ. ನೋಡಿ, ಇದು ಡ್ರೈ ಬೀಡ ತುಂಬಾ ರುಚಿಕರವಾಗಿರುತ್ತೆ ಕಣ್ರಿ. ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ನೋಡ್ರಿ, ಊಟ ಆದ ನಂತರ ನಾವು ಅರ್ಧ ಚಮಚ ಡೈಲಿ ತಿಂದ್ರೆ ಜೀರ್ಣಕ್ರಿಯೆ ತುಂಬಾನೇ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ನೋಡ್ರಿ, 4 ಯಾಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ, ಒಂದು 10 ರಿಂದ 15 ಲವಂಗ ಹಾಕೊಳ್ತಾ ಇದ್ದೀನಿ, ಹಾಗೆ ಗಸಗಸೆ 10 ಗ್ರಾಮು, ಅರ್ಧ ಬೌಲು ಒಣ ಕೊಬ್ಬರಿ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸಕ್ಕರೆ ನೀವು ನೋಡ್ಬಿಟ್ಟು ಹಾಕೊಳ್ಳಿ. ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಒಂದು ಬೌಲ್ ತುಂಬಾನಾದ್ರೂ ಹಾಕೋಬಹುದು. ನಾನಿಲ್ಲಿ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಸಕ್ಕರೆ. ನೋಡ್ರಿ, ಇದು ಮಿಕ್ಸಿ ಜಾರಿಗೆ ಹಾಕೊಂಡ್ ಬರನ್ರಿ. ನೋಡ್ರಿ, ಈ ರೀತಿ ತರಿಯಾಗಿ ಪೌಡರ್ ಮಾಡ್ಕೊಂಡಿದೀನಿ. ನೆಕ್ಸ್ಟ್ ನಾವ್ ಇದನ್ನ ಒಂದ್ ಬೌಲಲ್ಲಿ ಸೇರ್ಸ್ಕೊಳ್ಳೋಣ್ರಿ. ನೋಡ್ರಿ, ಇದಕ್ಕೆ ನಾವು ಸುಣ್ಣವನ್ನ ಸೇರ್ಸ್ಕೊಳ್ಳೋಣ್ರಿ. ಇವಾಗ ಸ್ವಲ್ಪ ಪುಡಿ ಇರುತ್ತೆ ಅಲ್ವಾ, ಪುಡಿ ಸುಣ್ಣನೆ ಸ್ವಲ್ಪ ಹಾಕೋಬೇಕನ್ರಿ. ಹಾಕೊಂಡು ಮತ್ತೆ ಇನ್ನೊಂದ್ಸಲ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡು ಮತ್ತೊಂದ್ಸಲ ಜಾರಿಗೆ ಹಾಕೊಳ್ಳೋಣ್ರಿ. ಇನ್ನೊಂದ್ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ ಬರನ್ರಿ. ನೋಡ್ರಿ, ಈ ರೀತಿ ತರಿಯಾಗಿದೆ. ಸುಣ್ಣ ಪ್ರತಿಯೊಂದು ಎಲ್ಲದೂ ಹಾಕಿರ್ತೀವಿ. ಜಸ್ಟ್ ಊಟ ಆದ ನಂತರ ಒಂದ್ ಅರ್ಧ ಸ್ಪೂನ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದಂತಾನೆ ಹೇಳ್ಬೋದು.
ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಸ್ನೇಹಿತರೆ. ಬಾಯ್.